ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಾಂಜಖೇಡ ಅಕ್ರಮ ಮರಳು ಸಾಗಾಣಿಕೆ, ಗ್ರಾಮಸ್ಥರಿಂದ ದೂರು, ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಭಾಲ್ಕಿ ತಾಲೂಕಿನ ವಾಂಜಖೇಡ ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳು, ಹಿರಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ತಹಸೀಲ್ದಾರ, ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ 86 ಜನವರಿ ರೈತರು ದೂರು ನೀಡಿ ವಾರ ಕಳೆದರೂ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತರು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ, ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಅಕ್ರಮ ಮರಳು ಸಾಗಣೆ ಜಾಲದ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಅಧಿಕಾರ ಇದೆ. ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಣೆ ಕೊಂಚಮಟ್ಟಿಗೆ ಕಡಿವಾಣ ಬಿದ್ದರೆ, ಕೆಲ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈ ಜೋಡಿಸಿದ್ದರಿಂದ ಸರಕಾರಕ್ಕೆ ಪ್ರತಿನಿತ್ಯ ಕೋಟ್ಯಂತರ ರು. ನಷ್ಟವಾಗುತ್ತಿದೆ. ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದರೂ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂಬುದು ಗ್ರಾಮದ ರೈತ ರಾಹುಲ ಶ್ರೀಧರ ಬಗದುರೆ ಅವರ ದೂರಾಗಿದೆ. ನಿಷೇಧವಿದ್ದರೂ ಟ್ರ್ಯಾಕ್ಟರ್ ಬಳಕೆ, ಕೃಷಿ ಸಾಧನವಾಗಿರುವ ಟ್ರ್ಯಾಕ್ಟರ್ ಅನ್ನು ಮರಳು ಸಾಗಾಟಕ್ಕೆ ಬಳಸಬಾರದು ಎಂದು ಜಿಲ್ಲಾಡಳಿತ ಆದೇಶಿಸಿದೆ. ಜತೆಗೆ ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ಹಿಟಾಚಿಯಿಂದ ನದಿಯಲ್ಲಿ ಮರಳು ತೆಗೆಯಬಾರದು ಎಂದು ಸರ್ಕಾರ ಸೂಚಿಸಿದೆ. ಆದರೆ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಮೆಹಕರ ಠಾಣೆ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರೈತ ಸಿದ್ರಾಮ ಕಾಠೋನೆ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು. ಅಕ್ರಮ ತಡೆಯಿರಿ, ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದನ್ನು ತಡೆಯುವ ಕುರಿತು ಈಗಾಗಲೇ ಪೊಲೀಸರ, ಕಂದಾಯ ಅಧಿಕಾರಿಗಳ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿಲ್ಲ. ಮರಳು ತೆಗೆಯುವುದರಿಂದ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದ್ದು, ಬೇಸಿಗೆಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಲಿದ್ದು, ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತ ಶಿವಾಜಿ ಮದನುರೆ ಆಗ್ರಹಿಸಿದ್ದಾರೆ. ನೆಮ್ಮದಿಹಾಳು ತಾಲೂಕಿನ ವಾಂಜಖೇಡ ಗ್ರಾಮದ ಮಾಂಜ್ರಾ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಗುತ್ತಿದೆ. ಹೊರ ರಾಜ್ಯದವರು ಮಾಂಜ್ರಾ ಒಡಲನ್ನು ಬಗೆಯುತ್ತಿದ್ದಾರೆ. ಟ್ರ್ಯಾಕ್ಟರ್ಗಳು ಸಂಚಾರದಿಂದ ನದಿ ಸಂಪರ್ಕ ಕಲ್ಪಿಸಿಕೊಡುವ ಬಹುತೇಕ ರಸ್ತೆಗಳು ಹಾಳಾಗಿವೆ. ಗ್ರಾಮದಲ್ಲಿ ನದಿ ಮೂಲಕ ಸಂಪರ್ಕ ಕಲ್ಪಿಸಿಕೊಟ್ಟ ನೀರಿನ ಕೊಳವೆಗಳು, ಭಾರವಾದ ವಾಹನಗಳ ಸಂಚಾರದಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಹಗಲು ರಾತ್ರಿ ಸಂಚರಿಸುತ್ತಿರುವ ಟ್ರ್ಯಾಕ್ಟರ್ಗಳ ಸದ್ದಿನಿಂದ ನದಿ ತೀರದ ಗ್ರಾಮಸ್ಥರ ನಿದ್ದೆಗೂ ಭಂಗ ಉಂಟಾಗಿದೆ ಎಂದು ಗುರುನಾಥ ಬೋಲಸುರೆ ಆರೋಪಿಸಿದ್ದಾರೆ. ಅಪ್ರಾಮಾಣಿಕತೆ ರಾಜ್ಯ ಸರ್ಕಾರ ಮರಳು ಅಕ್ರಮ ಸಾಗಣೆ ತಡೆಗಟ್ಟಲು ಹೊಸ ಕಾಯಿದೆ ಜಾರಿಗೆ ತಂದರೂ ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಅಪ್ರಾಮಾಣಿಕತೆ ಮರಳು ಮಾಫಿಯಾಕ್ಕೆ ಕಡಿವಾಣ ಬಿದ್ದಿಲ್ಲ ಎಂಬ ಆರೋಪ ಹೆಚ್ಚಿವೆ. ಎಲ್ಲೆಂದರಲ್ಲಿ ಅಕ್ರಮ ಮರಳು ಸಂಗ್ರಹ ಸಾಗಿಸುವುದು ಎಲ್ಲಿ ಮೀರಿದೆ. ಆದ್ದರಿಂದ ಕೂಡಲೇ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳ ಪರಿಶೀಲಿಸಬೇಕು. ಮರಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಮಾರಾಟ ಮಾಡಲು ಸೂಚನೆ ನೀಡಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ತುಕಾರಾಮ ಹುಲಸೂರೆ, ಲಖನ ಕೊಠಮಾಳೆ, ಸಚಿನ ತಡೋಳಗೆ, ರಾಜು ರೆಡ್ಡಿ, ಸಂಗಮೇಶ್ ಪಾಟೀಲ, ಮಚಿಂದ್ರಪ್ಪ ದೇಶಮುಖ, ವಿಲಾಸ ದುಮಾಳ, ಕೃಷ್ಣ ರೋಡೆ ಸೇರಿ ಹಲವರು ಉಪಸ್ಥಿತರಿದ್ದರು. ವರದಿ ಸತೀಶಕುಮಾರ ಕಲಾಬೀದರ. इधर मिनिमम 6-7 बोट चालू है कंटिन्यू में. हम सभी किसानों ने लगभग 70-80 लोगों ने साइन करके बीदर डिस्ट्रिक्ट को दिया है. डिपार्टमेंट यानी डीसी डिपार्टमेंट, फिर से एसपी डिपार्टमेंट, माइंस वाले को, और इधर मेहकर पुलिस स्टेशन हमने एप्लीकेशन दिया है. और इधर के बोट वालों को भी बता दिया है ऐसा ऐसा किसानों को प्रॉब्लम हो रहा, तुम इधर से बालू निकाले, उधर का ऊपर का पानी पूरा नीचे आ रहा. उधर लगभग 60-70 जो खेत वाले हैं किसान लोग, उनका पानी इधर नीचे आ रहा. लगभग तकरीबन 6-7 एकड़ वाले किसान हैं जो गन्ना लगाए वाले हैं, उनको प्रॉब्लम हो रहा ऐसा ऐसा पानी इधर आने की वजह से. हमारा मिनिमम पानी ये अगर रेत नहीं निकाले तो तकरीबन 4 महीने तक जाता है इधर पानी. इन्हों अगर कंटिन्यू में रेत निकाले 1 महीने में हमारा पानी ख़त्म होता उधर से. इसलिए हमारी रिक्वेस्ट है कि जल्द से जल्द ये बंद होना चाहिए. ಹೆಸರು ಶಿವರಾಜ್, ಮದ್ನೂರೆ, ವಾಂಜಖೇಡ ಗ್ರಾಮದಲ್ಲಿ ಮಾಂಜ್ರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ. ಆ ನಂತರ ಈ ಮಾಂಜ್ರಾ ತೆಳಗೆ ಮಹಾರಾಷ್ಟ್ರ ಬಾರ್ಡರ್ಗೆ 8 ಬೋಟ್ ಚಾಲು ಇದ್ದೆ ರೇತ್ ತೆಗಿಲತ್ತಾರ. ಅದ್ರ ಕಡೆಯಿಂದ ನಮಗೆ ನೀರು ಸಾಲಲ್ಲ. ಅದು ಮಹಾರಾಷ್ಟ್ರ ಬಾರ್ಡರ್ದಾಗ ಅದ, ನಿಮಗೆ ಬಿ ಬರ್ತಿಲ್ಲ ಅದು? ಎರಡು ಬಾರ್ಡರ್ ಅದ. ಅಂದ್ರೂ ನಮಗೆ ನೀರಿನ ಸವಲತ್ತು ಇಲ್ಲ ಮುಂದೆ.
ಈಗ ಒಂದು ತಿಂಗಳದಾಗ ನೀರು ಖಲಾಸ ಆಯ್ತಾವೆ. ದನಗಳಿಗೆ ಕುಡಿಲಾಕ ನೀರು ಇರಲ್ಲ, ಮನುಷ್ಯರಿಗೂ ಸಿಗಲ್ಲ. ಅಂದ್ರೆ ಈ ರೇತಿ ತೆಗೆದ್ರಿಂದ ನಿಮಗೆ ಕುಡಿಯೋ ನೀರು ಸಿಗಲ್ಲ ಅನ್ನತ್ತೀರಿ, ಮತ್ತು ನಿಮ್ಮ ಬೆಳೆನೂ ಉಳಿಯಲ್ಲತ್ತಿರಲ್ಲ. ಬೆಳೆನೂ ಉಳಿಯಲ್ಲ. ಅದು ಎಷ್ಟು ದಿನ ಆಯ್ತು ಚಾಲು ಅದ ಈ ರೀತಿ ಕೆಲಸ? 15 ದಿನ ಚಾಲು ಐತ್ರಿ. 4 ದಿನದಾಗೆ 2 ಇಂಚ್ ನೀರು ಕಮ್ಮಿ ಆಗ್ಯಾವ. 2 ಫೀಟ್ ಇಲ್ಲ ನೀವು ಈಗರ ಬೋಟ್ ಈಕರೆ. ಇದ್ರ ಬಗ್ಗೆ ನೀವು ಬೋರ್ಡ್ದವ್ರಿಗೆ ಮಾಡ್ಬಿಡ್ರಪ್ಪ ಅಂತ ಕೇಳಿದ್ರೆ ಏನಂದ್ರು? ಅವ್ರು ಏನು ಇದನ್ನ ಮಾಡಲ್ಲ, ಬಂದ್ ಮಾಡತ್ತಾರ, ನಡ್ದಾಗ ಚಾಲು ಮಾಡತ್ತಾರ. ಅಧಿಕಾರಿಗಳಿಗೆಲ್ಲ ಲೆಟರ್ ಕೊಟ್ರೇನು? ಎಲ್ಲ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟು ಬಂದ ಕೃಷಿ 4 ದಿವಸ ಯಾವುದೇ ಕ್ರಮ ವಹಿಸಲಿಲ್ಲ ಅಂತ ತನಕ. ಹೋದ ವರ್ಷ ಬಿ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ರಿ ಲೆಟರ್? ಅದು ಅದಲ್ಲ ಅಲ್ಲಿ ಅಲ್ಲಿ ಲೆಟರ್ದೇನ್ರಿ ಅದು? ಹಾಂ ರೀ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.